ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ನಾನು ಮಾಡ್ತಾ ಇರೋವಂಥ ರೀಸನ್, ಇಲ್ಲಿ ನಾನು ಮನಿ ರೇಖೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಹೇಳ್ತೀನಿ. ಆ್ಯಂಡ್ ಮನಿ ರೇಖೆಯಿಂದ ನೀವು ಯಾವ ರೀತಿ ಎಲ್ಲ ಬೆನಿಫಿಟ್ಸ್ ತೊಗೋಬೋದು ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಾನು ಟ್ಯಾರೋ ಯಾಕೆ ಇಟ್ಟಿದ್ದೀನಿ ಅಂತ ಅಂದರೆ, ಈ ವಿಡಿಯೋ ಯಾರಿಗೆಲ್ಲ ರೀಚ್ ಆಗುತ್ತೆ, ಮನಿ ರೇಖೆ ಇನ್ಫಾರ್ಮೇಷನ್ ಇರೋವಂಥ ವಿಡಿಯೋ ಯಾರಿಗೆಲ್ಲ ರೀಚ್ ಆಗುತ್ತೆ ಅವ್ರಿಗೆ ನಾನು ಕರಿಯರ್ ವೈಸ್ 2 ಕಾರ್ಡ್ಸ್ನ ಪಿಕ್ ಮಾಡಿ ನಿಮಗೆ ಗೈಡೆನ್ಸನ್ನು ಕೊಡ್ತೀನಿ. ಸೊ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದರಲ್ಲಿ ನಿಮ್ಮ ಕರಿಯರ್ ಗೈಡೆನ್ಸ್ ಸಹ ಇರುತ್ತೆ. ಕರಿಯರ್ ಗೈಡೆನ್ಸ್ ಯಾವ ವಿಚಾರಕ್ಕೆ ಅಂತಂದರೆ, ಈ ಒಂದು 5 ಮಂತ್ಸ್ ಏನಿದೆ, 6 ಮಂತ್ಸ್, ಜುಲೈ ಟು ಡಿಸೆಂಬರ್, ಸೊ ಇಷ್ಟು ಮಂತ್ವರೆಗೆ ನಿಮ್ಮ ಒಂದು ಕರಿಯರ್ ಬಗ್ಗೆ ಈ ಒಂದು ಗೈಡೆನ್ಸ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ಇಲ್ಲಿ ಮನಿ ರೇಖೆ ಏನಕ್ಕೆ ಅಂತ ಅಂದರೆ, ತುಂಬ ಜನ ಫೈನಾನ್ಷಿಯಲಿ ಬ್ಲಾಕೇಜಸ್ನ ನೋಡ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ ತುಂಬ ಅರ್ನ್ ಮಾಡ್ತಾಯಿದ್ರು ಅದು ಅವ್ರಿಗೆ ಇರೋದಿಲ್ಲ, ಅವ್ರ ಹತ್ರ ಇರೋದಿಲ್ಲ, ಅಥವಾ ದೃಷ್ಟಿ ಆಗೋದು, ಲೈಕ್ ಅವ್ರ ಜೊತೆ ಇರೋರೇನೆ ಏನಪ್ಪ ಇವರು ಜಾಸ್ತಿ ಖರ್ಚು ಮಾಡ್ತಾಯಿದ್ರೆ, ಏನಪ್ಪ ಇವರು ಇಷ್ಟೊಂದು ಆರಾಮಾಗಿ ಖರ್ಚು ಮಾಡ್ತಾರೆ, ಇವ್ರಿಗೆ ಬೇರೆ ಏನು ಟೆನ್ಷನ್ಸೇ ಇಲ್ವಾ. ಸೊ ಈ ಥರ ಎಲ್ಲ ಅವರು ಥಿಂಕ್ ಮಾಡಿದಾಗ ಅಲ್ಲೊಂದು ನಿಮಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ಬೋದು, ಬ್ಲಾಕೇಜಸ್ ಕ್ರಿಯೇಟ್ ಆಗ್ಬೋದು, ದೃಷ್ಟಿ ಆಗ್ಬೋದು. ಸೊ ಇದರಿಂದ ಎಲ್ಲ ಹೇಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರವಾಗಿ ನಾನು ಮನಿ ರೇಖೆ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಮನಿ ರೇಖೆ ಅಂತಂದರೆ ಸಿಂಪಲ್ ಏನೂ ಇಲ್ಲ, ಇದೊಂದು ಸಿಂಪಲ್ ಟೂಲ್, ಎಲ್ಲರಿಗೂ ಅವೈಲಬಲ್ ಇದೆ. ಬಟ್ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಆ್ಯಕ್ಟಿವೇಟ್ ಮಾಡೋದಕ್ಕೆ ಇಲ್ಲಿ ದೀಕ್ಷೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನಿ ರೇಖೆ ದೀಕ್ಷೆನ ನೀವು ತೊಗೊಳ್ಬೋದು. ಸೊ ಆ ಒಂದು ದೀಕ್ಷೆನ ತಗೊಂಡ ನಂತರ ನೀವು ಈ ಮನಿ ರೇಖೆ ಏನು ಪ್ರಾಕ್ಟೀಸ್ ಮಾಡ್ತೀರಾ, ಡೇ ಬೈ ಡೇ ನೀವು ನಿಮ್ಮ ಫೈನಾನ್ಷಿಯಲ್ ಸಿಚುವೇಷನಲ್ಲಿ ಚೇಂಜಸನ್ನು ನೋಡ್ತೀರಾ. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಫೇತ್ ಇರಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಆದಂಥ ಒಂದು 10 ಮಿನಿಟ್ಸ್ ಟೈಮನ್ನು ನೀವು ಕೊಡಬೇಕಾಗತ್ತೆ. ಜಸ್ಟ್ 10 ಮಿನಿಟ್ಸ್ ಪ್ರಾಕ್ಟೀಸ್, 10 ಮಿನಿಟ್ಸು ಇರೋದಿಲ್ಲ, 5 to 10 ಮಿನಿಟ್ಸ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಡೈಲಿ ನೀವು ಇದನ್ನು ಮಾಡ್ತಾ ಬರೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ತುಂಬ ಬೆಟರ್ ಆಗುತ್ತೆ. ಆ್ಯಂಡ್ ನಿಮಗೆ ಫೈನಾನ್ಷಿಯಲಿ ನೀವು ತುಂಬ ರಿಚ್ ಆಗ್ತೀರಾ ಅಂತ ಅಲ್ಲ, ನಿಮಗೆ ಯಾವಾಗೆಲ್ಲ ಅಮೌಂಟ್ ಬೇಕು ಆ ಒಂದು ಸಿಚುಯೇಷನ್ಗೆ ಕರೆಕ್ಟಾಗಿ ಇಲ್ಲಿ ಮನಿ ಅನ್ನೋದು ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ನಿಮಗೆ ಯಾವಾಗೆಲ್ಲ ಯಾವ ಕಡೆಯಿಂದ ಅಥವಾ ಯಾವ ಜಾಗದಿಂದ, ಯಾವ ಪರ್ಸನಿಂದ ನಿಮಗೆ ಮನಿ ಬೇಕು, ಅಥವಾ ನಿಮಗೆ ದುಡ್ಡು ಕೊಡಬೇಕಾಗಿರೋರು ಕೊಟ್ಟಿಲ್ಲ ಅಂತ ಅಂದಾಗ ಅವ್ರ ಕಡೆಯಿಂದ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಮನಿ ರೇಖೆ ಮುಖಾಂತರ, ಇದೆಲ್ಲನೂ ನೀವು ಈ ಒಂದು ಮನಿ ರೇಖೆ ಕೋರ್ಸಲ್ಲಿ ಕಲಿತೀರಾ. ಸೊ ಕಂಪ್ಲೀಟ್ ಕೋರ್ಸ್ ಇರುತ್ತೆ. ಆ್ಯಂಡ್ ಈ ಒಂದು ಮನಿ ರೇಖೆ ಒಂದು ನಿಮ್ಮ ಮತ್ತು ಹಣದ ಮಧ್ಯೆ ಇರುವಂಥ ಬ್ಲಾಕೇಜಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ, ಇದಕ್ಕೆ ಆದಂಥ ಒಂದು ಟೈಮಿಂಗ್ಸನ್ನು ನೀವು ತೆಗೆದಿಡಬೇಕಾಗತ್ತೆ. 5 to 10 ಮಿನಿಟ್ಸ್ ನೀವು ಇದಕ್ಕೆ ಅಂತ ಟೈಮ್ ಕೊಡಬೇಕಾಗತ್ತೆ. ಆ್ಯಂಡ್ ನೀವಿಲ್ಲಿ ಡಿಸ್ಟೆನ್ಸ್ ಮುಖಾಂತರನೂ ಮನಿ ರೇಖೆ ವರ್ಕ್ ಆಗುತ್ತೆ. ನೀವು ಹೀಲಿಂಗನ್ನು ನಿಮ್ಮಷ್ಟಕ್ಕೆ ನೀವೇ ಹೀಲಿಂಗ್ ಕೊಟ್ಕೋಬಹುದು. ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ ಹಾಗೆ ಡಿಸಿಷನ್ ಮೇಕಿಂಗನ್ನು ಇಂಪ್ರೂವ್ ಮಾಡುತ್ತೆ. ಸೊ ಈ ಒಂದು ಮನಿ ರೇಖೆ ಪ್ರಾಕ್ಟೀಸನ್ನು ನೀವು ಮಾಡ್ತಾ ಮಾಡ್ತಾ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ನೀವು ಯಾವ ಡಿಸಿಷನ್ ತೊಗೊತೀರಾ ಅದು ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬರುವಂಥ ಲೆವೆಲ್ 2 ಲೆವೆಲ್ಸ್ ಆಗಿರುತ್ತೆ, ಬೇಸಿಕ್ ಲೆವೆಲ್ ಆ್ಯಂಡ್ ಮಾಸ್ಟರ್ ಲೆವೆಲ್. ಸೊ ಬೇಸಿಕ್ ಲೆವೆಲಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಮಾಸ್ಟರ್ ಲೆವೆಲಲ್ಲಿ ನಿಮಗೆ ಬೇರೆಯವ್ರಿಗೆ ನೀವು ಹೇಗೆ ಈ ಒಂದು ಮನಿ ರೇಖೆ ಹೀಲಿಂಗನ್ನು ಕೊಡ್ಬೋದು, ಅಥವಾ ನೀವು ಹೇಗೆ ಅವ್ರಿಗೆ ದೀಕ್ಷೆಯನ್ನು ಕೊಡ್ಬೋದು, ಅದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ನೀವು ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಆ್ಯಂಡ್ ಇದು ಆನ್ಲೈನಲ್ಲಿ ಇರುತ್ತೆ. ಬಿಕಾಸ್ ಮನಿ ರೇಖೆ ವರ್ಕ್ ಫ್ರಮ್ ಡಿಸ್ಟೆನ್ಸಿಂದ ವರ್ಕ್ ಆಗೋದ್ರಿಂದ ಸೊ ನಿಮಗೆ ಅಟ್ಯೂನ್ಮೆಂಟ್ ಲೈಕ್ ದೀಕ್ಷೆ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ನೀವು ನಿಮ್ಮ ಫೈನಾನ್ಷಿಯಲ್ ಸಿಚುವೇಷನ್ನ ಬೆಟರ್ ಮಾಡ್ಕೋಬೋದು. ಆ್ಯಂಡ್ ನೀವು ಯಾವ ರೀತಿ ಮನಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಆ ರೀತಿ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟಾಗಿತ್ತು, ಒಂದು ಶಾರ್ಟಾಗಿ ನಾನು ಎಲ್ಲ ಹೇಳಿದ್ದೀನಿ ಅಂತ
ಅಂದ್ಕೊತೀನಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು. ಆ್ಯಂಡ್ ಇಲ್ಲಿ ನಾನು ಈ ಒಂದು ವಿಡಿಯೋ ನೋಡ್ತಾ ಇರೋರಿಗೆ ಗೈಡೆನ್ಸನ್ನು ಕೊಡ್ತೀನಿ ಅಂತ ಹೇಳಿದೆ ಕರಿಯರ್ ವೈಸ್. ಸೊ ಐ ವಿಲ್ ಪಿಕ್ 2 ಕಾರ್ಡ್ಸ್. ಓಕೆ, ಟೆಂಪರೆನ್ಸ್ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಟೆಂಪರೆನ್ಸ್ ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಈ ಒಂದು 6 ಮಂತ್ಸ್ ಇನ್ನೇನು ಜುಲೈ ಆಲ್ಮೋಸ್ಟ್ ಅರ್ಧ ಮುಗ್ದೋಗಿದೆ. ಓಕೆ, ಇಟ್ಸ್ ಓಕೆ, 6 ಮಂತ್ಸ್ ಅಂತಲೇ ತೊಗೊಳ್ಳೋಣ. ಟೆಂಪರೆನ್ಸ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ಒಂದು ಬ್ಯಾಲೆನ್ಸ್ ನೀವು ನೋಡ್ತೀರಾ ನಿಮ್ಮ ಕರಿಯರ್ ವೈಸ್. ಆ್ಯಂಡ್ ಇಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅಂತ ಹೇಳ್ಬೋದು. ಏಂಜಲ್ಸ್ ನಂಬರ್ಸ್ನ ನೀವು ನೋಡ್ತಾ ಇರ್ತೀರಾ ಅಂತಲೂ ಬರ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ಇನ್ನೂ ಬೋಲ್ಡ್ ಆಗಬೇಕಾಗತ್ತೆ. ಸೊ ಇಲ್ಲಿ ಸ್ಪೀಕಪ್ ಅಂತ ಬರ್ತಾ ಇದೆ, ನೀವು ಇನ್ನೂ ಮಾತಾಡಬೇಕು. ಲೈಕ್ ಎಲ್ಲೋ ಒಂದು ಕಡೆ ಯಾರಿಗೂ ಬೇಜಾರಾಗುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ನೀವು ಕೆಲವೊಂದನ್ನು ಮಾತಾಡ್ತಾ ಇಲ್ಲ. ಆ್ಯಂಡ್ ಕೆಲವೊಂದ್ರ ಬಗ್ಗೆ ನೀವು ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ ನಿಮ್ಮ ವರ್ಕ್ ಪ್ಲೇಸಲ್ಲಿ ಅಂತ ಬರ್ತಾ ಇದೆ. ಸೊ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನ್ಯೂ ಬಿಗಿನಿಂಗ್ಸ್ನ ನೀವು ನೋಡಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತಗೊಳ್ತಾಯಿದ್ರು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ, ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನ್ನಿಗೆ. ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ, ಕಡಿಮೆ ಆಗ್ತಾ ಬರೋಕ್ಕೆ. ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು. ಯಾವುದೇ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ದೃಷ್ಟಿ ಆದರೂ ಆಗಬಾರ್ದು ಮುಂದೆ ಅಂತ ಇದ್ದರೆ ಆವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಏಕೆ ಅಂತಂದರೆ ಇದರಲ್ಲಿ ಬ್ಲ್ಯಾಕ್ ಟೋನ್ ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಫ್ಲೋ, ನಿಮ್ಮ ಖರ್ಚು ಇಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಸಂಹವ್ ಅದು ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಕಷ್ಟನೂ ನೀವು ನೋಡ್ತೀರ ಅಂತ ಹೇಳೋಕ್ಕಾಗಲ್ಲ. ಲೈಕ್ ಒಂದು ಮಾಡ್ರೇಟಾಗಿ ನಿಮ್ಮ ಕರಿಯರ್ ವೈಸ್ ಈ ಒಂದು 6 ಮಂತ್ ನೀವು ನೋಡ್ತೀರಾ. ಆ್ಯಂಡ್ ಆಲ್ಸೋ ಕೆಲವೊಂದರಲ್ಲಿ ನಿಮಗೆ ಹೇಗಿದನ್ನು ನೆಕ್ಸ್ಟ್ ತೊಗೊಂಡು ಹೋಗೋದು, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ತುಂಬ ಡೌಟ್ಸ್ ಬರುತ್ತೆ. ಇನ್ ಕೇಸ್ ಎಸ್ಪೆಷಲಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ತುಂಬ ನಿಮಗೆ ಇದೆಲ್ಲ ವರ್ಕ್ ಆಗುತ್ತಾ, ಇದೆಲ್ಲ ನನ್ನ ಲೈಫಲ್ಲಿ ಆಗುತ್ತಾ ಅಂತ ನಿಮಗೆ ಥಾಟ್ಸ್ ಬರ್ತಾ ಇರುತ್ತೆ. ಬಟ್ ಡೋಂಟ್ ವರಿ, ನೀವು ಇಲ್ಲಿ ಏನು ಎಫರ್ಟ್ಸ್ ಹಾಕಬೇಕು ನೀವು ಅದನ್ನು ಹಾಕಿದ್ರೆ ಡೆಫಿನೆಟ್ಲಿ ಈ ಒಂದು ಕರಿಯರ್ ನೀವೇನು ಚೂಸ್ ಮಾಡಿದ್ದೀರಾ ಅದರಲ್ಲಿ ನೀವು ತುಂಬ ಹೈ ಪೊಸಿಷನನ್ನು ನೋಡ್ತೀರಾ. ಆ್ಯಂಡ್ ಅದರಲ್ಲಿ ಹೈ ಇನ್ಕಮನ್ನು ಸಹ ನೀವು ನೋಡ್ತೀರಾ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಇಯರ್ ನೀವು ರಿಸಲ್ಟ್ಸನ್ನು ನೋಡ್ಬೋದು. ಬಿಕಾಸ್ ಇಲ್ಲಿ ನೀವಿನ್ನೂ ಬಿಲ್ಡಿಂಗ್ ಪೊಸಿಷನಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು. ಇನ್ನೂ ತುಂಬ ಕಲಿತಾ ಇದ್ದೀರಾ ಆ್ಯಂಡ್ ಇನ್ನೂ ತುಂಬ ಕಲಿಯೋದು ಇದೆ ಅಂತಲೂ ಹೇಳ್ಬೋದು. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಇಯರ್, ಸೊ ಆಗಲೇ ಹೇಳಿದಾಗೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ನಿಮಗೆ ತುಂಬ ಒಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಸಿಗೋದು ಅಥವಾ ಇನ್ಕ್ರಿಮೆಂಟ್ ಆಗೋದು, ಈ ಎಲ್ಲ ಒಂದು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರಿ. ಇನ್ ಕೇಸ್ ನೀವು ಮನಿ ರೇಖೆ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ವಾಟ್ಸಪ್ಗೆ ನೀವು ಮೆಸೇಜ್ ಮಾಡ್ಬೋದು. ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೂ ಸಹ ಅದೇ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.